ಬೆಳಗ್ಗೆ ಎದ್ದು ನನ್ನ ರೆಗ್ಯುಲರ್ ಕಸ್ಟಮರ್ ಪಿಕಪ್ ಮಾಡ್ಕೊಂಡು ಹೋಗಿ ಬಾಷ್ ಕಂಪ್ನಿ ಡ್ರಾಪ್ ಮಾಡಿ ನಮ್ಮ ಪಾರ್ಕಿಂಗ್ ಅಲ್ಲಿ ನಿಂತಿದೆ. ಇಲ್ಲಿ ನೋಡಿ ಏನಿದು ಅಂತ ನೋಡೋದಾ? ಇಲ್ಲಿ ನೋಡಿ, ಗ್ಯಾಪ್ ನೋಡಿ, ಗ್ಯಾಪ್ ಗ್ಯಾಪ್. ಒಂದ್ ಕ್ಷಣ ನನ್ನ ತಮ್ಮ ನನ್ನ ಬಾಯಿಗೆ ಎಲ್ಲಾನು ಬರ್ಸ್ಬಿಟ್ಟಿದ್ದ. ಯಾಕೆಂದ್ರೆ ನಮ್ ಡಾರ್ಲಿಂಗ್ ಟಚ್ ಆಗಿರ್ಬೇಕು ಅನ್ಕೊಂಡು ಹೋಗಿ ನೋಡ್ತಾ ಇದ್ದೆ. ನಿನಗೆ ನನ್ ಗಾಡಿ ಮೇಲೆ ಕೋಪ ಏನೈತಿ? ನಿನ್ನ ಮೇಲೆ ಕೋಪ ಇದೆ. ನನ್ನ ಮೇಲೆ ಕೋಪ ನನ್ ಗಾಡಿ ಮೇಲೆ ಯಾಕೆ ತಿರ್ಸ್ಕೊಂತ ಇದೀಯಾ? ಗಾಡಿ ಮೇಲೆ ತಿರ್ಸ್ಕೊಂಡಿಲ್ಲ ನಾನು. ಮತ್ತೆ ಇನ್ಯಾರ ಮೇಲೆ ತಿರ್ಸ್ಕೊಂತ ಇದೀಯಾ? ಗಾಡಿ ಮೇಲೆ ಯಾವತ್ತೇ ಕಾರಣ ಯಾವುದೇ ಗಾಡಿ ಮೇಲೆ ತಿರ್ಸ್ಕೊಂಡಿಲ್ಲ. ಹೆಂಗ್ ನಿಲ್ಸಿದ್ಯಾ ಗಾಡಿ? ಮತ್ತೆ ಈಗ ಕರೆಕ್ಟ್ ನಿಂದ್ರಿಸಿ ನಾನು ನಿಂದ್ರಿಸ್ಬೇಕಂತ ನಿಂತ್ಕೊಂಡೈತೆ. ಭಾರಿ ದ್ವೇಷ. ತಿಂಡಿ ಮಾಡ್ಕೊಂಡ್ಬಂದು ನಾನು ಮತ್ತೆ ನಮ್ಮ ತಮ್ಮದಿರೆಲ್ಲ ಮೂವಿ ನೋಡ್ತಾ ಕೂತಿದ್ವಿ. ಅಷ್ಟರಲ್ಲೇ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ನನಗೊಂದು ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿತ್ತು. ಅದು ಯಾರ್ದು ಅಲ್ಲ, ನಮ್ಮ ವಶೀಂ ಭಾಯ್ ಅವರ ತಮ್ಮನ ಮದುವೆ ಆಗಿತ್ತು. ಹ್ಯಾಪಿ ಮ್ಯಾರಿಡ್ ಲೈಫ್ ಬ್ರದರ್, ಕಂಗ್ರ್ಯಾಚುಲೇಷನ್. ನಾನು ಆಟೋ ಕನ್ನಡಿಗ ಅಣ್ಣ ಮತ್ತೆ ಪಶು ಡಾರ್ಲಿಂಗು ಅವ್ರ ತಮ್ಮ ಮಲ್ಲಿ ಡಾರ್ಲಿಂಗು ಎಲ್ಲ ಕೂಡ ಹೋಗಿದ್ವಿ. ಮದುವೆಗೆ ಹೋದ್ಮೇಲೆ ಎಲ್ಲರೂ ಮಾಡೋದು ಒಂದೇ ಕೆಲಸ, ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ಸ್ಟಾರ್ಟ್ ಮಾಡೋದು. ನಾವಂತೂ ಇವತ್ತು ಮಟನ್, ಚಿಕನ್, ಫಿಶ್ ಎಲ್ಲ ಇತ್ತು.